ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಯಿತು 5 to 6 ಡೇಸಿಂದ ನಾನು ಲಾಗ್ ಮಾಡಿರಲಿಲ್ಲ. ಬಿಕಾಸ್ ಹೇಳಿದ್ನಲ್ವ, ನನ್ನ ಬೇಬಿ ನಾಮಕರಣ ಆಯಿತು. ಹಾಗಾಗಿ ಅದರಲ್ಲಿ ಬ್ಯುಸಿ ಆಗಿದ್ದರಿಂದ ನಾನು ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ಲಾಗ್ ಹಾಕ್ತಾಯಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ಇವತ್ತು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೂದಲಿಗೆ ಹೇಗೆ ಕೇರ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹೇರ್ ಕೇರ್ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರೋದು ತುಂಬ ಯೋಚನೆಗಳು. ಆದರೆ ಆ ಥರದ್ದೇನಿಲ್ಲ. ನನಗೆ ಗ್ರೇ ಹೇರ್ ಇದೆ. ಹಾಗಾಗಿ ನಾನು ಹೇಗೆ ಗ್ರೇ ಹೇರ್ನ ಕವರಪ್ ಮಾಡ್ತೀನಿ ಅಂತಂದರೆ ಅದನ್ನು ತೋರಿಸ್ಕೊಡ್ತೀನಿ. ನಾನು ಮೆಹಂದಿ ಹಾಕ್ತೀನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಮೆಹಂದಿ ಕಲಿಸ್ಕೊಳ್ಳೋಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಕರಡು, ಟೀ ಪೌಡರ್, ನೀರು ಹಾಕ್ಕೊಂಡಿದ್ದೀನಿ, ಕಾಯಿಸಿಟ್ಕೊಂಡಿದ್ದೀನಿ, ಮತ್ತು ಮೆಹಂದಿ ಪೌಡರ್. ಈ 3 ಇಂಗ್ರೀಡಿಯೆಂಟ್ಸ್. ಬೇಕಾದರೆ ನೀವು ಮೊಟ್ಟೆದು ವೈಟ್ ಹಾಕಿಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಬನ್ನಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ತಗೊಂಡಿರೋ ಟೀ ಪೌಡರ್ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. 3 ಪ್ಯಾಕೆಟು ಪ್ರೇಮ್ ದುಲಾನ್ ಮೆಹಂದಿ ಅಂತ ಅನ್ನೋದನ್ನು ಬ್ರ್ಯಾಂಡ್ನ ನಾನು ತೊಗೊಂಡಿರೋದು, ಯೂಸ್ ಮಾಡ್ತಾ ಇರೋದು. ಈ ಬ್ರ್ಯಾಂಡಲ್ಲಿ ಇದು ಒಂಥರ ಬರ್ಗಂಡಿ ಕಲರ್ ನಮಗೆ ಶೇಡ್ ಕೊಡುತ್ತೆ ಹೇರ್ಗೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಕರ್ಡ್ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಅಂದರೆ ಗಂಟಾಗಿಲ್ದೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಮಿನಿಮಮ್ ಅಂದ್ರೂ ಅರ್ಧ ಗಂಟೆ ನೆನೆಸಿಡ್ತಾ ಇದ್ದೀನಿ. ಕಲಸಿದ ಮೇಲೆ ನೀವು ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ. ನಾನಿಲ್ಲಿ ತೋರ್ಸೋಕ್ಕಾಗ್ತಿಲ್ಲ ಹೇಗೆ ಅಪ್ಲೈ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು, ಬಿಕಾಸ್ ಒಂದು ಲೆಂತಿ ಹೇರ್ ಆಗಿರೋದ್ರಿಂದ ತೋರ್ಸೋಕ್ಕಾಗ್ತಿಲ್ಲ. ಶಾರ್ಟ್ ಹೇರ್ ಇರೋರು ಆರ್ ಲಾಂಗ್ ಹೇರ್ ಇರೋರು ಮಿನಿಮಮ್ ಅಂದ್ರೂ 3 ಇಯರ್ಸ್ ಬಿಟ್ಕೊಳ್ಳಿ. ಶಾರ್ಟ್ ಹೇರ್ ಇರೋರು 1 ಅವರ್ ಮೇಲೆ ಇಟ್ಕೊಳ್ಳಿ, ಚೆನ್ನಾಗಿ ಹೇರ್ ಕಲರ್ ಬರುತ್ತೆ. ಸೊ ನಾನು ಇವಾಗ ಅಪ್ಲೈ ಮಾಡಿದ ಮೇಲೆ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ನಾನು ಒಂದು ಉಪ್ಪಿನಕಾಯಿ ರೆಸಿಪಿ ತೋರಿಸೋಣ ಅಂತ ಅನಿಸು. ಹಾಗಾಗಿ ಒಂದು 15ರಿಂದ 20 ನಿಂಬೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ರಸ ತೆಗೆದುಬಿಟ್ಟು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ಈಗ ನಾನು ರಸ ತೆಗೆದಿಟ್ಕೊಂಡಿರೋ ನಿಂಬೆ ಹೋಳುಗಳನ್ನು ಹಾಕಿಬಿಟ್ಟು ಒಂದು ವಿಜಿಲ್ ಹೊಡೆಸ್ಕೊತೀನಿ, ಬೇಯಿಸ್ಕೊಂಡ ನಂತರ ನಾನು ಇಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡಲು ಬೇಕಾಗೋ ಸಾಮಗ್ರಿಗಳು: 15 ನಿಂಬೆಹಣ್ಣು ತೊಗೊಂಡಿದ್ದೀನಿ, 1 ಸ್ಪೂನ್ ಕೊತ್ತಂಬರಿ ಕಾಳು, 1/4 ಟೀ ಸ್ಪೂನ್ ಮೆಂತೆ, 3 ಏಲಕ್ಕಿ, 1 ಇಂಚು ಒಣ ಶುಂಠಿ, 15 ಮೆಣಸಿನಕಾಳು, 2 ಪೀಸ್ ಚಕ್ಕೆ, 7 ಲವಂಗ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 3 ಸ್ಪೂನ್ ಮೆಣಸಿನ ಪುಡಿ, ಅರ್ಧ ಚಮಚ ಅರಿಶಿಣಕಾಯಿ. ಇಲ್ಲಿ ತಗೊಂಡಿರೋ ಎಲ್ಲ ಮಸಾಲೆಗಳನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಹಸಿದಾಗಿ ಹಾಕ್ಕೊಂಡ್ರೆ ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಮಸಾಲೆ ಮಾಡಿಕೊಂಡು ಉಪ್ಪಿನಕಾಯಿ ಹಾಕಿದರೆ ತುಂಬ ರುಚಿ ಕೊಡುತ್ತೆ. ನಾನಿಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ಈ ಥರ ಹುರಿದು ಇಟ್ಕೊಂಡ್ಮೇಲೆ ನೀವು ಮಿಕ್ಸಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾನು ಮಿಕ್ಸಿಗೆ ಹಾಕೋಬೇಕು ಅಂದರೆ ಏನೇನು ಹಾಕ್ಕೋಬೇಕು ಅಂತ ತೋರಿಸ್ತೀನಿ. ನೀವು ಹುರಿದು ಇಟ್ಕೊಂಡಿರೋ ಮಸಾಲೆ ಕಾಳುಗಳನ್ನು ನೀವು ಒಂದು ಜಾರ್ಗೆ ತೊಗೊಂಡ್ಬಿಟ್ಟು ಅದು ಜಾರ್ಗೆ ಹಾಕ್ಕೊಳ್ಳಿ. ಅದನ್ನು ನೀವು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಆ ಥರ ನೀವು ಮಿಕ್ಸಿ ಆಡಿಸ್ಕೊಂಬನ್ನಿ. ನಾನು ಇವಾಗ ಮಿಕ್ಸಿ ಆಡಿಸ್ಕೊಂಬರ್ತೀನಿ ನೋಡಿ. ಮಿಕ್ಸಿ ಆಡಿಸ್ಕೊಂಡು ಬಂದಮೇಲೆ ಅದಕ್ಕೆ ನೀವು ಮಿಕ್ಸ್ ಮಾಡಬೇಕಾಗಿರೋದು 3 ಟೇಬಲ್ ಸ್ಪೂನು ಖಾರದ ಪುಡಿ, ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಖಾರ ಕಡಿಮೆ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಬೇಕಾಗಿರೋದು 3 ಸ್ಪೂನ್ ಸಾಕು ಅಂತ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 3/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ನೀವು ನೋಡಿ, ನಾನಿಲ್ಲಿ 3/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ರೌಂಡ್ ಮಿಕ್ಸಿ ಹಾಕ್ಸ್ಕೊಂಬನ್ನಿ. ಅಷ್ಟರಲ್ಲಿ ನಾವು 1/4 kg ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಅದನ್ನು ಕರಗಿಸ್ತಾ ಇದ್ದೀನಿ. ಒಂಚೂರು ನೀರು ಹಾಕಿಬಿಟ್ಟು ಕರಗಿಸ್ಬಿಟ್ಟಾದಮೇಲೆ ನಾನು ವಿಜಿಲ್ ಹಾಕ್ಸ್ಕೊಂಡಿರೋ ಇವಾಗ ನಾನು ಬೇಯಿಸಿಟ್ಕೊಂಡಿರೋ ನಿಂಬೆಹಣ್ಣನ್ನು ಕರಗಿಸಿರೋ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಒಂದೇ ವಿಜಿಲ್ ಬೇಯಿಸ್ಕೊಂಡ್ರೆ ಹೀಗೆ ಬರುತ್ತೆ. ಈಗ ಬೆಲ್ಲ ಕಾದಿದೆ. ಇದಕ್ಕೆ ಇವಾಗ ಅದನ್ನ ತೆಗೆದಿಟ್ಕೊಂಡು ಕೆಳಗಡೆ ಬೇಯಿಸ್ಕೊಂಡಿರೋ ನಿಂಬೆಹಣ್ಣನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ನಾನಿಲ್ಲಿ 3/4 ಕಪ್ಪಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಅದರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು, ನೀವು ಮಸಾಲೆ ರೆಡಿ ಮಾಡ್ಕೊಂಡಿದ್ರಲ್ಲ ಆ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡೋದು. ನಾನಿಲ್ಲಿ ಪೂರ್ತಿ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಚೆನ್ನಾಗಿ ಕೈ ಆಡಿದ ಮೇಲೆ ನೀವು
ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕಾಗತ್ತೆ. ಬನ್ನಿ ಒಗ್ಗರಣೆ ಹಾಕೋದೇನಂತ ತೋರಿಸ್ತೀನಿ. ಈ ಥರ ಇರುತ್ತೆ ಫೈನಲ್ ಆಗಿ, ಆಯಿತಾ? ಈ ಥರ ಇರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅದು ಉಪ್ಪು ಕರಗ್ತಾ ಇರುತ್ತೆ, ಹಾಗೆ ಬೆಲ್ಲ ಜೊತೆ ನೀಟಾಗಿ ಮಿಕ್ಸ್ ಆಗ್ತಾ ಇರುತ್ತೆ. ಸೊ ಆ ಗ್ಯಾಪಲ್ಲಿ ನೀವು ಒಗ್ಗರಣೆ ಮಾಡಬೇಕು. ಇದು ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಕರಿಬೇವು, ಒಂದು 2 ಸ್ಪೂನಷ್ಟು ಆಯಿಲ್, ಇಷ್ಟು ಹಾಕಿಬಿಟ್ಟು ಬೆಳ್ಳುಳ್ಳಿ ಒಗ್ಗರಣೆನ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಂತ ಹಾಕ್ತಿದ್ದೀನಿ. ಜೀರಿಗೆನ ಸ್ಕಿಪ್ ಮಾಡಿಕೊಂಡ್ರು ಬೆಸ್ಟು. ಈ ಥರ ಮಾಡ್ಕೊಂಬಿಟ್ಟು ನೋಡಿ ಫೈನಲ್ ಆಗಿ ರೆಡಿ ಆಗ್ತಾಯಿದೆ. ನೋಡಿದ್ರಲ್ಲ, ಈ ಥರ ಒಗ್ಗರಣೆ ರೆಡಿ ಆಯಿತು. ಈಗ ಇದನ್ನು ನಾವು ರೆಡಿ ಇಟ್ಕೊಂಡಿರೋ ಉಪ್ಪಿನಕಾಯಿಗೆ ಹಾಕಬೇಕು. ಒಗ್ಗರಣೆ ಕೊಟ್ಟರೆ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 15 ಡೇಸ್ ಆದಮೇಲೆ ನೀವು ತೊಗೋಬೇಕು. ಇದನ್ನ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಈ ಥರ ಫೈನಲ್ ಲುಕ್ ಇರುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡಿದ್ಮೇಲೆ ಒಂದು ಡಬ್ಬಿ ಅಥವಾ ನಿಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ಸರ್ವ್ ಮಾಡಿಬಿಟ್ಟು 15 ಡೇಸ್ ತನಕ ಬಿಡಿ. ಆಮೇಲೆ ಅದನ್ನು ತಿನ್ನೋದಕ್ಕೆ ನೀವು ಟ್ರೈ ಮಾಡ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ಹೊಸಬ್ರು, ಈ ರೆಸಿಪಿಗಳು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಇವಾಗ ನೋಡಿ ಫೈನಲಿ ಉಪ್ಪಿನಕಾಯಿ ಇಸ್ ರೆಡಿ. ಸೊ ಇದನ್ನು ನಾನು ರಿವ್ಯೂವ್ನ ಒಂದು 15 ಡೇಸ್ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ರಿವ್ಯೂ ಹೇಗಿರುತ್ತೆ, ಹೇಗೆ ಟೇಸ್ಟ್ ಇರುತ್ತೆ ಅಂತಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗಲ್ಲಿ ನೋಡಿದ್ರಲ್ಲ, ಮೆಹಂದಿದು ಮತ್ತು ಉಪ್ಪಿನಕಾಯಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸರಿನಾ? ಟೇಕ್ ಕೇರ್, ಬಾಯ್ ಬಾಯ್.